ನೋಡಿ ಇಲ್ಲಿ ಇರ್ತಕ್ಕಂತ ತಾಯಿ ಇದು ಬಂದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಸಾತ್ನೂರು ಹೋಬಳಿ ಕಬ್ಬಾಳ ಬೆಟ್ಟದ ಮೇಲೆ ಇರ್ತಕ್ಕಂತ ಕಬ್ಬಾಳಮ್ಮನವರ ಮೂಲಶಿಲೆ ಇದು. ಇಡೀ ಬೆಟ್ಟ ನಾವು ಹತ್ತಿರುವಂತ ಇಡೀ ಬೆಟ್ಟ ಬಂದು 3200 ಅಡಿ 1080 ಮೀಟರ್ 1.5 ಕಿಲೋಮೀಟರ್ ಮೇಲಿರ್ತಕ್ಕಂತ ತಾಯಿ. ಇದು ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಚೋಳರಾಜ ತೆಮಿಳಿಯನ್ಸ್ ಅವ್ರ ಆಳ್ವಿಕೆ ನಡೆಸ್ತಿರ್ಬೇಕಾರೆ ಕಬ್ಬಾಳಮ್ಮನವ್ರನ್ನ ಆರಾಧನೆ ಮಾಡ್ತಿದ್ರು ಪ್ರತೀಕವಾಗಿ. ಅಮ್ಮ ಮತ್ತೆ ಶಿವ ಎರಡು ಇಲ್ಲಿ ಬೆಟ್ಟದ ಮೇಲೆ ನಿರ್ಮಾಣಗೊಂಡಿದೆ. ಈ ಬೆಟ್ಟ ಹತ್ತುವಂತದ್ದು ವಿಶೇಷ ಶಕ್ತಿ ಏನಂದ್ರೆ ಬೆಟ್ಟದ ಬೆಟ್ಲುಗಳು 3000 ಮೆಟ್ಲುಗಳನ್ನ ಒಳಗೊಂಡಿದೆ. ಅದರಲ್ಲಿ ಅರ್ಧ ಬೆಟ್ಟ ಮಾತ್ರ ಮೆಟ್ಲುಗಳಿದೆ. ಅರ್ಧದ ಮೇಲೆ ಬಂದು ಅಮ್ಮ ಒಂದು ಪರೀಕ್ಷೆ ಒಳಗಾಗ್ತಾಳೆ. ಆಗಲ್ಲ ಹೊರಟೋಗ್ತೀವಿ ಅನ್ನೋ ಎಷ್ಟೋ ಜನ ಅಮ್ಮನ ಹೆಸರು ಹೇಳ್ಕೊಂಡು ಈ ಬೆಟ್ಟಗಳನ್ನ ಹತ್ತ ಹೋಗ್ತಾರೆ. ಈ ಬೆಟ್ಟದ ಮೇಲೆ ಹೆಜ್ಜೆ ಇಟ್ಟ ತಕ್ಷಣ ಅಮ್ಮನ ಶಕ್ತಿಯಿಂದ ಸುಸ್ತು ಕೈಕಾಲು ನೋವೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಮೂಲತಃ 924ನೇ ಇಸ್ವಿಲಿ ಅಮ್ಮ ತೆಮಿಳಿಯಸ್ ಮನೆ ದೇವರಾಗಿರ್ತಾಳೆ. ಅಮ್ಮನ ಕರಿಮಾರಿಯಮ್ಮ ಅನ್ನೋ ಹೆಸರಲ್ಲಿ ಪೂಜೆ ಮಾಡ್ತಾ ಹೋಗ್ತಾರೆ. ಅಮ್ಮನಿಗೆ ಇಲ್ಲಿ 3 ವಾರಗಳು, ಒಂದು ಶುಕ್ರವಾರ, ಭಾನುವಾರ ಮತ್ತೆ ಮಂಗಳವಾರ. ಶುಕ್ರವಾರ ಲಕ್ಷ್ಮೀ ರೂಪವಾಗಿ, ಭಾನುವಾರ ದುರ್ಗಿ ರೂಪವಾಗಿ, ಮಂಗಳವಾರ ಕಾಳಿ ರೂಪವಾಗಿ ಬೆಟ್ಟದ ಮೇಲೆ ನಿಂತಿರ್ತಕ್ಕಂಥ ತಾಯಿಯ ಮೂಲ ಸ್ಥಳ. ಇಲ್ಲಿ ಬರುವಂತ ಪ್ರತಿಯೊಬ್ಬರು ಅಮ್ಮನ ಬಂದು ಆರಾಧನೆ ಮಾಡ್ತಾರೆ, ಅಮ್ಮನ ಬಂದು ಪ್ರಾರ್ಥನೆ ಮಾಡ್ತಾರೆ, ಇಷ್ಟಾರ್ಥಗಳನ್ನ ನೆರವೇರಿಸ್ತಾಳೆ. ಇಲ್ಲಿ ಬರೋದಷ್ಟೇ ಕಷ್ಟ, ಬಂದ ಮೇಲೆ ಇಳಿಯೋಕೆ ಮನ್ಸಾಗಲ್ಲ, ಅಷ್ಟು ಶಕ್ತಿ ಈ ಬೆಟ್ಟದ ಮೇಲೆ ನಿರ್ಮಾಣಗೊಂಡಿದೆ. ಇದು 924ನೇ ಇಸ್ವಿಲಿ ತಮಿಳುನಾಡು ಜನ ಆಳ್ವಿಕೆ ನಡೆಸಿದಾಗ ಆ ತಾಯಿನ ವಿಶೇಷ ಶಕ್ತಿಯಿಂದ ಪ್ರಾರ್ಥನೆ ಮಾಡ್ತಿದ್ರು ಅನ್ನೋ ಸಂಕೇತಕ್ಕೆ ತಮಿಳಿಯನ್ಸ್ ಬರೆದಿರ್ತಕ್ಕಂಥ ಲಿಪಿಗಳು, ಅವ್ರು ಇರ್ತಕ್ಕಂಥ ಒಳಕಲ್ಲು ಮಾಡಿರ್ತಕ್ಕಂಥ ಅಡುಗೆ ಪದಾರ್ಥಗಳು ಇವೆಲ್ಲ ಬಳಸ್ತಿದ್ರು ಅನ್ನೋ ಸಂಕೇತಕ್ಕೆ ಬೆಟ್ಟದ ಮೇಲಿದೆ. ಈ ಬೆಟ್ಟದ ಮೇಲೆ 2 ದೇವಸ್ಥಾನ, ಒಂದು ಭೀಮೇಶ್ವರ, ಒಂದು ಕಬ್ಬಾಳಮ್ಮ. ಭೀಮೇಶ್ವರ ಅನ್ನೋದು ಶಿವ, ಅಣ್ಣ ತಾಯಿ ತಂಗಿ, ಅಣ್ಣ ತಂಗಿ ಇರ್ತಕ್ಕಂಥ ಮೂಲ ಜಾಗ. ಇದು ಬಂದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಸಾತ್ನೂರು ಹೋಬಳಿ ಕಬ್ಬಾಳ ಗ್ರಾಮದಲ್ಲಿ ಕಬ್ಬಾಳ ಬೆಟ್ಟದ ಮೇಲೆ ಇರ್ತಕ್ಕಂಥ ಅಮ್ಮನ ಮೂಲ ತಾಯಿ ಇರ್ತಕ್ಕಂಥ ಸ್ಥಳ. ಈ ಬೆಟ್ಟದ ಮೇಲೆ ಬಂದು ದೇವರ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಸುಖಿ ಸಂಸಾರವನ್ನು ನಡ್ಸ್ಕೊಂಡೋಗಿ ಸರ್ವೇ ಜನ ಸುಖಿನೋ ಭವಂತು.